ಅಪ್ಸರ್ಕೊಂಡ ಫಾಲ್ಸ್ ಎಲ್ಲಿ ಇಲ್ಲಯಾ? ಓಕೆ ಓಕೆ. ಎಂತ ಜೋಳ ರೊಟ್ಟಿ? ಯಾರು ಮಾರ ಫಿಕ್ಸಾ? ಒಂದು ಸಾವಿರ ಫಿಕ್ಸ್. ಫಾಲ್ಸ್ ಗಾರ್ಡನ್ ವ್ಯೂ ಪಾಯಿಂಟ್ ಆ್ಯಂಡ್ ಬೀಚ್. ನಿಮ್ದೆಷ್ಟು ರೇಟ್? 1,000 ಎಲ್ಲ 1,000. ಆಯಿತು, ನಮ್ಮದು ಚಹಾ ಎಲ್ಲ ಕುಡ್ದು ಹೆಂಗೆ ಸಿಕ್ಕ ಚಹಾ ಒಳ್ಳೆ ಆಯ್ತಲ್ಲ. ರೇಟ್ ಕಮ್ಮಿ. 2 ಪ್ಲೇಟ್ ಪೂರಿ, 4 ದೋಸೆ. ನಾವು ಒಂದೇನು, ನೀನು 3? ನೀವು ಹೋಗ್ತಾ ನಿಂಗೆ ಶ್ರೀಕ 3 ಪೂರಿ 4 ದೋಸೆ ಎಷ್ಟು? ಎರಡು ದೋಸೆ 4 ಪೂರಿ. ನನ್ನ 3 ಪೂರಿ 1 ದೋಸೆ ಅಷ್ಟೇ. 120 ರೂಪಾಯಿ ಆಯ್ತು ಅಷ್ಟೇ. ಶ್ರೀಗಂಧ ಗಾಡಿ ರಿಸರ್ವ್ ಬಿದ್ದಿತ್ತು, ಪೆಟ್ರೋಲ್ ಹಾಕಿತ್ತಂತೆ. ನಂದು ಗಾಡಿ ಹೊತ್ತು, ನನ್ನ ಗಾಡಿ ಮನೆಯವ್ರಿಗೆ ಹೊತ್ತು ಅನ್ಸುತ್ತೆ ನಂಗೆ. ಈಗ ಡೌನ್ ಆಯ್ತು ಮರ ಹೇಳ್ರುಗಳ ಒಂದು ಕಡ್ಡಿ ಸಾವು. ಎಲ್ಲಿದೆ ಪೆಟ್ರೋಲ್ ಬಂಕ್ ಸಾವು? 5 ಕಿಲೋಮೀಟ್ರಾ? ಶಾಲೆ ಮಾರ ಸಗತ್ತಿತ್ತಲ್ಲ. ಶಾರದೆ ಫೋಟೋಗಳು, ಸ್ಟ್ಯಾಚು, BGS ಸೆಂಟ್ರಲ್ ಸ್ಕೂಲ್. ಶಾರದೆ ಒಳ್ಳೆ ಸೂಪರ್ ಆಯ್ತು ಮಾರ, ಸಗತ್ತಿತ್ತು ಸ್ಕೂಲ್. ಪ್ರೈವೇಟ್ ಅಲ್ಲ. ಹೋಯ್ ಬಾ ನೀನು. ಯಾರು ಮಾರ ಶ್ರೀಕ ಪೆಟ್ರೋಲ್ ಹಾಕೋದ. ಹಚ್ಚಿರು ವೆಯ್ಟ್ ಮಾಡುವ. ಏನಾಗ ಒಂದ್ಸಲ ಜಾಸ್ತಿ ಅನ್ಬೇಕು. ಏನು ಒಂದೇ 300 ಪೋಲಿ ಅಷ್ಟೇ ಫಿಕ್ಸ್. ಹಾಪ ಬೇಡ ಸಾಲಿ ಕಡಿಮೆ ಅಂತ ಇಲ್ಲ, ಫಿಕ್ಸ್. ಹಾಂ ನೀವು ಹೇಳ್ಬೇಕು ಎಷ್ಟಂತ. ಫಿಕ್ಸಾ? 1,000 ಫಿಕ್ಸ್. ಹಾಂ 900? 900 700 ಬಾಯ್ 700. ಬ್ಯಾಗ್ ಬರೋಲ್ ದಿಪ್ಪಿನಿ, ಬ್ಯಾಗ್ ಹೆಲ್ಮೆಟ್ ಅವರು ಓಯ್ಯ ಸಾವು. ಮಗಲಾಂಡ ಅವು ಒಂಜೆ ಅವಲಿ 2 ಜನ ಒಂಜೆ ಬೋಟಿಗೆ, ಒಂಜೆ ಬೋಟು 1,000ಗೆ. ಹಾಂ ಸೂಟ್ ಹಾಕೊಂಡಿದ್ದೆ ಮಾರ ಸಾವು. ಇದು ಫೋಟೋಶೂಟಾ? ಮದುವೆ ಕಳೋರು ಇಬ್ರು. ಮದುವೆ ಹಾಕೊಂಡು ಐಂತಿ ಐದ ಹತ್ತು ತೋಲಿ ಬೋಟ್ ಬೋಡತ್ತ ಐಕ್ 1 ಅವರ್ ಬೋಟಿಗೆ 1,000 ಮರ. 700 ಕೊಡ್ಲಕ್, 700 ರೂಪಾಯಿ ಕೊಡ್ಲಕ್. ಹೋಯ್ ಬಂತು. ಹಿಮ ಯಾರು ಮರ ಸಾವ ಹಾಸ್ಕೊಂಡೆ ಹೊತ್ತೈತೆ ಸತ್ತು. ಎಲ್ಲಿ ಹಾಕೋ ಈಗ? ಅಲ್ಲಿಗ ನಮ್ದು ಎಲ್ಲ ಪ್ಲೇಸು ಹೋಗಿ ಆಯ್ತಲ್ಲ ಮಾರೆ. ಬಿಸ್ಲಿಗೆ ಬೀಚ್ ನಿಂಗೆ ಇಲ್ಲ ಹೋಗಿ ಬಂತು ರೇಟ್ ಜಾಸ್ತಿ ಆಯ್ತು ನಮ್ಗೆ. ನಿಮ್ದೆಷ್ಟು ರೇಟ್? ಬೋಟು 1,000 ಎಲ್ಲ 1,000 ಎಲ್ಲ 1,000. ಹಾಂ
ಈಗ ಬಿಸಿಲಲ್ಲ ಬಿಸಿಲಲ್ಲ ಈಗ ಲೇಟ್ ಬರ್ತೀರಾ ಬೆಳಿಗ್ಗೆ ಕಿತ್ನಾ ಬಜೆ ಈಗ ಕನ್ನಡ ಬರ್ತದೆ ಕನ್ನಡ ಬರ್ತದಾ ಎಷ್ಟು ಗಂಟೆಗೆ ಬರ್ತದೆ ಅಂದರೆ ಈಗ ಬಿಸಿಲಾದರೂ ತೊಂದರೆ ಇಲ್ಲ ನಿಮಗೆ ತೊಂದರೆ ಇಲ್ಲ ನಮಗೆ ಕಡಿಮೆ ಸುಮಾರು 5 ಗಂಟೆ ಬ್ಯಾಗೆಲ್ಲ ಎಲ್ಲಿ ಇಡೋದು ಬ್ಯಾಗೆಲ್ಲ ಬೇಗಲ್ಲ ಇಲ್ಲೇ ಇಡ್ಬೋದು ಬೋಟಲ್ಲಿ ಹಾಂ ಲ್ಯಾಪ್ಟಾಪ್ ಎಲ್ಲ ಉಂಟು ಲ್ಯಾಪ್ಟಾಪ್ ಎಲ್ಲ ಉಂಟು ಲ್ಯಾಪ್ಟಾಪು ಹ್ಞೂ ಯೂಸ್ ಮಾಡಲಿಕ್ಕೆ ಅಲ್ಲ ಹಾಂ ಬ್ಯಾಗ ಲ್ಯಾಪ್ಟಾಪ್ ಉಂಟು ಹಾಂ ನೀರೆಲ್ಲ ಇದಾದರೆ ಅಂತ ಬ್ಯಾಗಿಗೆ ನೀರಲ್ಲ ಬೋಟಲ್ಲಿ ಇಡ್ಬೋದು ಈಗ ಇಲ್ಲೇ ಇಡ್ತೀರಾ ನಾವು ಮತ್ತೆ ಸಾಯಂಕಾಲ ಬರ್ತೇವೆ ಹಾಂ ಇಡಿ ನಾವು ಅಲ್ಲಿ ಹಾಂ ಹಾಂ ಫೋನ್ ಮಾಡ್ಕೊಬೋದು ಅದು ಬೀಚ್ ಅಲ್ಲ ಹಾಂ ಬೀಚ್ ಅಲ್ಲ ಮರ ಇದು ಕಾಮ ಯಾವ ಬದಿಯ ಮರದು ಆಮೇಲೆ ಬರ್ತೀರಾ ಹಾಂ ಮತ್ತೆ ಬರ್ತೀವಿ ನಂಬರು ನೀವು ಇರ್ತೀರಲ್ಲ ಇಲ್ಲಿ ನಾವು ಇರ್ತೀರ ನೀವು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ನಾವು ನಿಂತ್ಕೊಂಡಿರ್ತೀವಿ ಬುಕ್ಕಿಂಗ್ ಮಾಡಬೇಕು ಅದಕ್ಕೆ ನಾವು ಟೈಮಿಂಗ್ ಹೇಳಲಿಕ್ಕಿಲ್ಲ ಅಲ್ಲ ಎಷ್ಟು ದಿನ ಇಲ್ಲೇ ಇರಿ ಮತ್ತೆ ಬರ್ತೇವೆ ಇರಿ ಬರ್ತೇವೆ ನಾವು ಅಂದ ಬರ್ತೇವೆ ಹವಾ ನಾವು ಬರ್ತೇವೆ ಇಲ್ಲ ಮೊಬೈಲ್ ಒಳಗುಂಟು ಅಲ್ಲ ನಿಮ್ಮ ನಂಬರ್ ಹೇಳಿ ನಾನು ಆಮೇಲೆ ಬರ್ತೀನಿ 9901 1901 ಬರ್ತೇವೆ ನೀ ಎಲ್ಲಿದ್ದೀಯಾ ಸಾವು ಮುಂದೋದ್ಯಾ ನಾನು ಹೇಳಿದೆ ಲ್ಯಾಪ್ಟಾಪ್ ಎಲ್ಲ ಇತ್ತು ಬ್ಯಾಗ್ ಹಂಗೆ ಎಂತ ಮಾಡೋದು ಕೇಂಡೆ ಹಾಂ ರೂಮಲ್ಲಿ ಇಟ್ಟು ಸಾಯಂಕಾಲ ಬನ್ನಿ ಅಂತ ನಮ್ಮದೆಲ್ಲ ಹಂಗಿಲ್ಲ ಮರ ಮಲ್ಪೆಂಗೆಲ್ಲ ಗೇಮ್ಸಿಗೆಲ್ಲ ಬಂದರು ಹಾಕೊಂಡು ಹೋಗ್ತಾರೆ ಅಷ್ಟೇ ಕಾರ ಹೋಗೋಣ ಯಾರು ಮರ ಇವ ಮೈ ಮೇಲೆ ಬತ್ತು ಇನ್ನು ಹೊನ್ನಾವರ ಒಳ್ಳೆ ಹೊನ್ನಾವರದ ಕಲ್ಲಂಗಡಿ ಟೇಸ್ಟ್ ಮಾಡ್ತೇವೆ ಗಾಡಿ ಇಲ್ಲ ಅಂತಲ್ಲ ವಾಂಗ 10 ರೂಪಾಯಿ ಒಳ್ಳೆ ಒಂದು ಪೀಸ್ ಮಾರ ಇದು ವಾಟರ್ ಮೆಲನ್ ಬ್ರೇಕ್ ಆಯಿತು ವಾಟರ್ ಮೆಲನ್ 1000 ಕೊಡು ಕಲ್ಲಂಗಡಿ ಹಣ್ಣು ಬ್ರೇಕ್ ಆಯಿತು ಎಲ್ಲ ಇದೆ ಇಲ್ಲಿ ಚೊರೆ ಮಾರೆ ಬೋಟಿಂಗ್ ಹೋಗ್ತಾರೆ ಅಂತ ಕಾಂಡ್ಲಾವನ ಸ್ವಾಗತ ಮಂಗ್ರೂ ವಾಕ್ ಇಲ್ಲೇ ಕಾಂಡ್ಲಾ ನಡಿಗೆ ಇದನ್ನು ನೋಡು ನಾವು ಫಸ್ಟ್ ಟೈಮ್ ಬರೋದು ಇಲ್ಲಿಗೆ ಸೂಪರ್ ಇತ್ತು ಮಾತ್ರ ರೋಡು ಧೂಳೆ ಇವನು ಧೂಳಂಗೆ ಬಂತ ಇಲ್ಲೇ ₹10 ಟಿಕೆಟ್ ಎಷ್ಟು ಟಿಕೆಟ್ 10 ಥ್ಯಾಂಕ್ ಯು ಮ್ಯಾಂಗ್ರೋ ಹಂಗೆ MEN ಹೋಯ್ತಲ್ಲ ಮಾರ AN ಹೋಯ್ತು ಏನು ಟೆಂಟ ಫೋಟೋಶೂಟ್ ಮಗ ಅಂತ ಎಲ್ಲ ಅವರೇ ನಾವು ಮಾತ್ರ ಬಾಯ್ಸ್ ಕಟ್ಟಾಪಿಗಿಲ್ಲಲ್ಲ ಮಾರ ಮ್ಯಾಂಗ್ರೋವ್ ಕಾಡಿಗೆ ಸ್ವಾಗತ ಮಧುರ ಸಿಗ ಇದೆ
ಇದು ಕುಂಬಾರಿನೂ ಹೊತ್ತು ಮಾರ ಒಂದು ಸುಂಡಾಗಿ ಬೀಳುತ್ತೆ ಎಲ್ಲ ಇವರೇ ಮಾರ ಇಲ್ಲಿ. ಏನ ಬಿದ್ರ ಕೇಸರಿಗೆ ಮಾರ ಇಲ್ಲಿ. ಗಾಡಿ ಕೀ ತೆಗ್ದಲ್ಲ ಅವ್ರು ಹೋಗ್ದೆ ಹತ್ರ ಫೋಟೋ ಶೂಟಿಗೆ 1,000 ಅಂಬ್ರ ಮಾರ ಪ್ರೀ ವೆಡ್ಡಿಂಗ್. ಕುಗಮ್ಗಳ ಜಾಗ ಇತ್ತು ಮಾರ ಇಲ್ಲಲ್ಲ. ಇಪ್ಪತ್ತು ಇವರೇ ಬರೀ ಕಪಲ್ಸೇ ಮಾರ, ಎಲ್ಲ ಕಪಲ್ಸೇ ಇರೋದು ಮಾರ. ಈಗ ನೀರಿದ್ರೆ ಲಾಯಕತ್ತ, ನೀರಿದ್ರೆ ಒಳ್ಳತ್ತ. ಸ್ವಲ್ಪ ಮರ ಹಾಕ್ರ 10 ರೂಪಾಯಿ ಟಿಕೆಟ್ ಇಲ್ಲ ಗ್ರೇಟ್. ಶಿವ ಯಾವುದಾದ ಮ್ಯಾಂಗ್ರೋ ಕಾಡು ಶರಾವತಿ ಕಾಣಲ. ಅದು ಮ್ಯಾಂಗ್ರೋ ಇತ್ತು, ಪ್ಲೇಸ್ ಒಳ್ಳೆ ಇತ್ತು, ಟಿಕೆಟ್ ಓಕೆ. ಆ ಹೊರಗೊಂದು ನೀವು ಹೋಟ್ಲಾಗ ಎಂತ ತಗೊಂಬೇಡಿ ಅಷ್ಟೇ. ಗಂಡೆ ಹೊರಗೊಂದು ಬರುವಾಗ ಒಂದು ಹೋಟ್ಲ್ ಇತ್ತು ಕ್ಯಾಂಟೀನ್ ಥರ. 2 ಮಜ್ಜಿಗೆ ತಗೊಂಡು ಮಾರ 60 ರೂಪಾಯಿ ತಗೊಂಡ ಸಾವು. ಇಲ್ಲ ಇದೆ ಇನ್ನು ಕರ್ಮ ಇದೆ ಅಂತ ಅಪ್ಸರ್ಕೊಂಡ ಮಠವ. ಹಾಂ ಅದು ಇದು ಕಡಲ ಧಾಮ ಅಂದರೆ ಎಂತ? ಕಡಲ ಅಂದ್ರೆ ಇದಲ್ಲ ಮಾರ, ಕೆರೆ ಅಲ್ಲ, ಇದು ಸಮುದ್ರ ಅಲ್ಲ. ಅಪ್ಸರ್ಕೊಂಡ ಫಾಲ್ಸ್ ಎಲ್ಲಿ? ಇಲ್ಲ ಓಕೆ ಇದೆ. ಅದು ಕಡಲ ಧಾಮ ಅಂದರೆ ಐತಪ್ಪ. 1 ಕಿಲೋಮೀಟ್ರ್ ಅಂಬ್ರು. ಅಪ್ಸರಕೊಂಡ ಜಲಪಾತ. ನೀರಿಪ್ಪು ಎಂಥ ಕಡೆ ಇದು ಘಾಟಿ. ಕೇಂಬ ಇದು ಯಾವ ಬದಿ? ಇಲ್ಲೇ ಬಾ. ಮಾರ ಫಾಲ್ಸ್ ಅಷ್ಟು ತರಿಗೆ ಹೇಳಿದೆ ಮಾರ, ಆಮೇಲೆ ಬಂದು ಹೇಳ್ತಿದ್ದೆ. ಅವ ಮೇಲೆ ಹಾಪರ ಹೇಳ ಕಡೆ ಅಂತಿದ್ದ. ಅಲ್ಲ ಬೋರ್ಡ್ ಆಚೆ ಮುಖ ಇತ್ತಾ? ಇತ್ತಲ್ಲ ವ್ಯೂ ಪಾಯಿಂಟ್ ಆ್ಯಂಡ್ ಬೀಚ್ ಬರ್ತಾ ಇಲ್ಲ. ಫಾಲ್ಸ್ ಗಾರ್ಡನ್, ವ್ಯೂ ಪಾಯಿಂಟ್ ಆ್ಯಂಡ್ ಬೀಚ್. ಇಲ್ಲಿ ಯಾವ ಬದಿ ಮಾರ ಸಾವು? ಹಾಂ ಇಲ್ಲೇ. ಅಪ್ಸರಕೊಂಡ ಜಲಪಾತಕ್ಕೆ ಸ್ವಾಗತ. ಇದೆಲ್ಲ ನಮ್ಮದು ಫಸ್ಟ್ ಟೈಮ್ ರೈಡ್ ಅಪ್ಸರಕೊಂಡ. ಇಲ್ಲೊಂದು ಜ್ಯೂಸ್ ಕುಡಿಬೇಡ, ಗಾಡಿಯಲ್ಲಿಡುವ. ತಂಪಲಿಲ್ಲ ಮಾರೆ, ಒಯ್ಲಿಡುವ. ಟಿಕೆಟ್ ಇತ್ತ ಇಲ್ಲೂ? ಆಯ್ತು. ಎಷ್ಟು ಅಣ್ಣ? 20 ಎಂತ ಮಾಡ ಜೋಳ ರೊಟ್ಟಿಯಾ?
ಎಂತ ಜೋಳ ರೊಟ್ಟಿಯ? ಹುರಿಯ? ನೀರು ಪಸಿ ಇಲ್ಲ ಅಂದ ಮಾರೆ, ನೀರಿಲ್ಲ ಅಂತ. ಕುಂದಾಪುರ ಹತ್ರ ಬಂದಿದ್ದೇವೆ ಈಗ. ವೀಡಿಯೋ ಮಾಡಲಿಲ್ಲ, ಅಲ್ಲ ಬೇರೆ ಹೈವೇದಲ್ಲ, ಸುಮ್ಮನೆ ಬೋರಿಂಗ್ ಹೈವೇ. 4 ಗಂಟೆ ಊಟ ಮಾಡಲಿಲ್ಲ, ಊಟ ಮಾಡೋಕ್ಕೆ ಕುಂದಾಪುರ ಕೋಟೇಶ್ವರದ ಊಟ ಮಾಡುವಂತ ನೋಡುವ. ಬೇಗ ಬಂತು, ಆದರೂ 2-3 ಪ್ಲೇಸ್ ಕಂಡು ಬೇಗ ಬಂತು. ಎಲ್ಲಿದ್ದೀಯಾ? ಮುಂದೆ ಹೋದ್ಯಾ? ಕೇಂತ? ಹಲೋ, hours later. ಗೈಸ್, ವಾಯ್ಸ್ ಚೇಂಜ್ ಆದಂಗೆ ಕಾಣುತ್ತಲ್ಲ. ಒಂದೂವರೆ ದಿನ ರೈಡ್ ನಮ್ದು ಮುಗಿತೇ ಬಂತ. ಸ್ಪೀಚ್ ಮಾಡೋರು ಚೇಂಜ್ ಆರಿ ಈಗ ಮುಗಿತೆ ಬಪ್ಪತ್ತಿಗೆ. ಕೊನೆಯ ಹಂತಕ್ಕೆ ನಮ್ಮದು ರೈಡ್ ಬಂದಿತ್ತು, ಫೈನಲ್ ಸ್ಟೇಜಿಗೆ ಬಂದಿತ್ತು. ನಾವು ನನ್ನ ಮನೆಗೆ ಒಂದು 22 ಕಿಲೋಮೀಟ್ರ್ ಇತ್ತು ಫೈನಲ್. ಸೂರ್ಯ ಅವರು ಹೋಗ್ತಾ ಇದ್ದಾರೆ. ಸೂರ್ಯ ಅವರು ಪಾಪ ಒಂದೂವರೆ ದಿನದಿಂದ ಕ್ಯಾಮರಾ ಹಾಕಿ ಅದಕ್ಕೆ ಪವರ್ ಬ್ಯಾಂಕ್ ಎಲ್ಲ ಹಾಕೊಂಡು ಎಕ್ಸ್ಟ್ರಾ ಇಂಟರ್ಕಾಮ್ ಕಣೆಗೆಲ್ಲ ಮಾತಾಡಿ ಸುಮಾರೆಲ್ಲ ಕಷ್ಟಪಟ್ಟಿರ. ಅದ್ರ ಮೇಲೆ ಇದು ನಮ್ಮ ಗೋಪುರಕ್ಕೆ ಪವರ್ ಬ್ಯಾಂಕ್, ಅದು ವಯರ್, ಇದು ವಯರ್, ಹೆಡ್ಫೋನ್, ಹೆವಿ ಲೋಡ್ ಇತ್ತು. ಪಾಪ ಒಂದೂವರೆ ದಿನದಿಂದ ಹಾಯ್ಕೊಂಡು ರೈಡ್ ಮಾಡ್ತಾಯಿದ್ರೆ ಮತ್ತು ವೀಡಿಯೋ ಆತಿತ್ತ ಇಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕಲ್ಲ. ಫೈನಲ್ ಫಿನಿಶಿಂಗ್ ನಮ್ಮ ಹತ್ರ ಕೊಟ್ಟಿರೆ ಮಾತಾಡೋಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ನಿನ್ನೆ ಒಂದು 11 ಗಂಟೆಗೆ ಬಿಟ್ಟಿತ್ತು ನಾವು. ಇವತ್ತು ಈಗ ಸಂಜೆ ಬರುವಾಗ ಆರಾಮ್ಸೆ ಬಂದಿದ್ದೇವೆ. 7 ಗಂಟೆ ಆಯ್ತು ಅಷ್ಟೇ. ಒಂದು 7-7:30 ಹೊತ್ತಿಗೆ ಮನೆ ರೀಚ್ ಆಗ್ತೇವೆ. ಫೈನಲ್ ಹೇಳೋದಂದರೆ ಒಳ್ಳೆ ರೈಡ್ ಆಯ್ತು ಮಾತ್ರ. ಏನು ಹೆಚ್ಚು ಕಡಿಮೆ ಇಲ್ಲ. ದೇವರು ಒಳ್ಳೆ ರೀತಿಯಂಗೆ ಹೋಗಿ ಬಂದಿತ್ತು. ಯಾವುದೇ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಮ್ದೀಗ ನೆಕ್ಸ್ಟ್ ಮಂತ್ ಒಂದು ಪ್ಲ್ಯಾನ್ ಹೇಳಿತ್ತು, ಎಲ್ಲಿಗಂತ ಪ್ಲ್ಯಾನ್ ಇಲ್ಲ ನಮ್ದು. ಆಲ್ಮೋಸ್ಟ್ ಈ ಕಡೆ ಹೊನ್ನಾವರಕ್ಕೆ ಸಡೆ ಇನ್ನು ಆಲ್ಮೋಸ್ಟ್ ಇಲ್ಲ ಆ ಕಡೆ. ನೆಕ್ಸ್ಟ್ ಏನಿದ್ರು ನಮ್ಮ ಆ ಕಡೆ ಮಡಿಕೇರಿ, ಚಿಕ್ಕಮಂಗ್ಳೂರು ಇಲ್ಲ ಕೇರಳ ಪ್ಲ್ಯಾನ್ ಉಂಟು. ಸೊ ನೋಡೋ ಏನಾಗುತ್ತಂತ. ಟೋಟಲಿ ಇವತ್ತಿಂದ 2 ದಿನದ ರೈಡ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್. ರೈಡ್ ಆರಾಮ್ಸೆ ರೈಡ್ ಮಾತ್ರ. ಹೋಗುವಾಗ ಸಹ ಗೊತ್ತಾಗಿಲ್ಲ, ಬರುವಾಗ ಸಹ ಗೊತ್ತಿಲ್ಲ. ಬೇಗ ರೀಚ್ ಆಗಿದ್ದೇವೆ ಆಲ್ಮೋಸ್ಟ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಬ್ರಹ್ಮಾರ ನೇರ ಇತ್ತು.
ಬ್ರಹ್ಮಾವರಕ್ಕೆ ಒಂದು 2 ಕಿಲೋಮೀಟ್ರ್ ಇದೆ ಇನ್ನು ನೋಡಿ. ಅಂದರೆ ಇವಾಗ ಬರ್ತಾ ಕಂಟಿನ್ಯೂ ರೈಡ್ ಹೊಡಿತಾ ಒಂದು 70-80 ಕಿಲೋಮೀಟ್ರ್ ಕಂಟಿನ್ಯೂಸ್ ಹೊಡಿತು, ಎಲ್ಲೂ ಸ್ಟಾಪ್ ಮಾಡಲ. ಸ್ವಲ್ಪ ಅಲ್ಲಿ ಕುಂದಾಪುರ ಸ್ವಲ್ಪ ಹೊತ್ತು ರೆಸ್ಟ್ ಕೊಡ್ತಾ, ಕುಂದಾಪುರದಿಂದ ಈಗ ಒಂದು ಬಿಡ್ತಾ. ಓಕೆ, ಟೋಟಲ್ ನಮ್ಮ ಬೈಕ್ 430 ಕಿಲೋಮೀಟ್ರ್ ಇಲ್ಲಿಗೆ ಆಯ್ತು. ಇನ್ನೇನಿಲ್ಲ ಅಂದರೂ ಒಂದು 15, 430, 445, 450 ಕಿಲೋಮೀಟ್ರ್ ಟೋಟಲ್ ಆಗುತ್ತೆ ಅಂದಾಜು. ನೆಕ್ಸ್ಟ್ ರೈಡಿಗೆ ಇಂಟರ್ಕಾಮ್ ತಗೊಂಡ್ಕೊಂಡಳಿ ನಮ್ಮದು ಪ್ಲ್ಯಾನ್ ಇತ್ತು. ನಾನೀಗ ಸಣ್ಣ ರೀತಿ ಹಂಗೆ ಹೆಡ್ಫೋನ್ ಹಾಕೊಂಡು ಮಾಡಿತ್ತು, ಸಣ್ಣ ರೀತಿಯಲ್ಲ. ನೆಕ್ಸ್ಟ್ ರೈಡಿಗೆ ಇಂಟರ್ಕಾಮ್ ಹಾಕಿ ರೈಡ್ ಪ್ಲ್ಯಾನ್ ಇತ್ತು, ನೋಡುವ ಏನಾಗುತ್ತೆ ಅಂತ. ನಮ್ದು ಉಳಿದವ್ರು ಯಾರು ಬಂದಿಲ್ಲ, ಸೊ ಅವರು ಸ್ವಲ್ಪ ಕೆಲಸ ರೀಸೆಂಟ್ಲಿ ಒಂದು 2-3 ವೀಕ್ ಆಫ್ ಆಯ್ತು ಅವ್ರದ್ದು. ಇಲ್ಲಾಂದರೆ ನಮ್ಮದೊಂದು 7 ಜನ ಪ್ಲ್ಯಾನ್ ಇದ್ದಿತ್ತು. ಸೊ ಎಲ್ಲ ಅವ್ರು ಬ್ಯುಸಿ ಇರಲಿಕ್ಕೋಸ್ಕರ ನಾವಿಬ್ಬರು ಬಂದಿದ್ದೇವೆ. ವೀಡಿಯೋ ಅಪ್ಲೋಡ್ ಮಾಡ್ತೇವಲ್ಲ, ನಿಮ್ಮದು ಏನಾದರೂ ಕಾಮೆಂಟ್ಸ್ ಡೌಟ್ ಇದ್ದರೆ ಟೈಪ್ ಮಾಡಿ, ಕೆಳಗಡೆ ಕಮೆಂಟ್ಸ್ ಮಾಡಿ. ಸೊ ಬ್ರಹ್ಮಾವರ ರೀಚ್ ಆಗಿದ್ದೇವೆ ಇವಾಗ. ಯಾವನು ಮಾರಾಯ, ಸರಿ ಅವರೇ. ನಿನ್ನೆ ನೈಟು ಒಳ್ಳೆ ರೆಸಾರ್ಟ್ ಸ್ಟೇ ಆಗಿದ್ದೇವೆ. ನಿನ್ನೆ ನೈಟ್ ಟೆಂಟಲ್ಲಿ ಸ್ಟೇ ಆಗಿದ್ದು ನಿನ್ನೆ. ಒಳ್ಳೆ ಫೀಲಿಂಗ್ ಮಾತ್ರ ಟೆಂಟ್, ಬಟ್ ಅದರದ್ದು ಬೆಡ್ ಮಾತ್ರ ಉಂಟಲ್ಲ ಸ್ಮೂತ್, ಹೆವಿ ಸ್ಮೂತ್ ಇತ್ತು. ಅಂದರೆ ಸ್ಮೂತ್ ಆದರೆ ಹೆವಿ ಬ್ಯಾಕ್ ಪೇನ್ ಶುರುವಾಗುತ್ತೆ ಜಾಸ್ತಿ. ನಾಟಕದ ಬೋರ್ಡ್ ಎಲ್ಲಿತ್ತು? ಓ ಅಲ್ಲ ಬೋರ್ಡ್ ಇತ್ತು ಒಂಚೂರು ಕಾಂಬ. ಹಾಂ, 9/2 ನೆಕ್ಸ್ಟ್ ಗುರುವಾರ. ಸೊ ಇವತ್ತು ನಾಟಕ ಇತ್ತಂತ ಹೇಳಿದ ಸೂರಿ, ಅದು ಇವತ್ತು ನಾಟಕ ಅಲ್ಲ. ನೆಕ್ಸ್ಟ್ ಗುರುವಾರ ನಾಯ್ದ ಬೀಲ ಬ್ರಹ್ಮಕಲಶೋತ್ಸವ ಉಂಟು, ಪುನರ್ ಪ್ರತಿಷ್ಠೆ, ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಸೂರೇಬೆಟ್ಟು. ಇದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿದ್ದು ನಾನು. ರೈಡಿಂದ ಬರುವಾಗ ಲಾಸ್ಟ್ ನಾನು ಒಂದು ವೀಡಿಯೋ ಮಾಡಿ ಸ್ವಲ್ಪ ಹೊತ್ತು ಮನೆಗೆ ಹತ್ರ ಹೋಗುವಾಗ. ಬಟ್ ಅದು ವೀಡಿಯೋ ರೆಕಾರ್ಡ್ ಆಗಿದೆ, ಆಡಿಯೋ ರೆಕಾರ್ಡ್ ಆಗಲಿಲ್ಲ. ಮೈಕ್ ಅಂತ ಕೈ ಕೊಡ್ತು. ಸೊ ಇದು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡ್ತಿದ್ದೆ. ರೈಡಿಂದ ಬಂದಮೇಲೆ ಎಂತಾಗಿದೆ ಅಂದರೆ, ನನ್ನ ಗಾಡಿದು ಲೋ ಬೀಮ್ ಹೋಗಿದೆ. ಲೋ ಬೀಮ್ ಎಲ್ಲೋ ಕಲರ್, ಡ್ಯುಯಲ್ ಕಲರ್ ಹೈಲೈಟ್ ಇದ್ದು ನನ್ನ ಹತ್ರ. ಲೋ ಬೀಮು ಎಲ್ಲೋ ಕಲರ್ ಇತ್ತು, ಹೈ ಬೀಮು ಇದೆ LED. ಈಗ ಲೋ ಬೀಮ್ ಆನ್ ಮಾಡಿದರೆ ಇಲ್ಲ, ಆಫ್, ಕಂಪ್ಲೀಟ್ ಆಫ್. ಲೋ ಬೀಮ್ ಹೋಗಿದೆ, ಹೆಡ್ಲೈಟ್ ಒಂದು ಚೇಂಜ್ ಮಾಡುತ್ತೇನೆ ಸದ್ಯದಲ್ಲೇ. ಹೈ ಬೀಮಲ್ಲಿ ಓಡ್ತಾ ಇದ್ದೆ ಈಗ ಎಲ್ಲ. ಸೊ ಅದೇ ರೈಡ್ ಬಗ್ಗೆ ಅದನ್ನು ವೀಡಿಯೋ ಮಾಡಿದ್ದೆ, ಅದೇ ಆಡಿಯೋ ರೆಕಾರ್ಡ್ ಆಗಲಿಲ್ಲ. ಐ ಹೋಪ್ ಈಗ ಆಡಿಯೋ ರೆಕಾರ್ಡ್ ಆಗ್ತಾ ಇರ್ಬೋದು. ಇದು ನಂಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ಆಡಿಯೋ ರೆಕಾರ್ಡ್ ಆಗ್ತಾ ಉಂಟೋ ಇಲ್ಲೋ ಅಂತ. ಅದು ರೈಡ್ ಬಗ್ಗೆ ಹೇಳೋದಾದರೆ ಒಳ್ಳೆ ರೈಡ್, ಬಟ್ ನಮಗೆ ಅದೇ ಇಬ್ಬರೇ ಇದ್ದಿದ್ದು. ಓಕೆ, ಆದರೂ ನಮ್ಮದು ಗ್ರೂಪ್ ಇದು ಇನ್ನೂ ಫನ್ ಜಾಸ್ತಿ ಇರ್ತಿತ್ತು. ಎಲ್ಲ ಬ್ಯುಸಿ ಇದ್ದ ಕಾರಣ ಇಬ್ಬರೇ ಹೋದ್ದು. ಸೊ ಯಾರು ಮಾರಿ ನಮ್ಮ ಮನೆ ಇಬ್ಬರೇ ಹೋದರೂ ಓಕೆ. ಬಟ್ ಅದೇ ಈ ಸಲ ನಾವು ಕಾನ್ಫರೆನ್ಸ್ ಕಾಲ್ ಹಾಕಿ ಇದು ಮಾಡಿದ್ದು, ಮಾತಾಡ್ತಾ ಹೋದ್ದು ಇಂಟರ್ಕಾಮ್ ಥರ. ಬಟ್ ನಾವು ನೆಕ್ಸ್ಟ್ ಇಂಟರ್ಕಾಮ್ ತಗೊಳ್ಳೋ ಒಂದು ಪ್ಲ್ಯಾನ್ ಉಂಟು. ನೋಡುವ ಎಂತ ಆಗ್ತದೆ ಅಂತ. ಪ್ಲ್ಯಾನ್ ಉಂಟು ತೊಗೊಳ್ಬೇಕಂತ. ಅದು ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಅದು ಇಂಟರ್ಕಾಮ್ ಇದೆ, ಒಂದಕ್ಕೆ 7,000 ಸಮಥಿಂಗ್ ಆಗ್ತದೆ. ಅದು ಒಂದು ಇಂಟರ್ಕಾಮ್, ಒಂದು ಡಿವೈಸಿಗೆ. ನಮಗೆ ಇಬ್ಬರಿಗೆ ಅಂದರೆ 2 ತೊಗೊಳ್ಬೇಕು, 2 ಹೆಲ್ಮೆಟಿಗೆ 2 ನೋಡುವ. ಆದರೆ ತಗೊಳ್ತೇವೆ, ಆಲ್ಮೋಸ್ಟ್ 90% ತಗೊಳ್ಳೋ ಪ್ಲ್ಯಾನ್ ಉಂಟು. ನೋಡುವ
ಅದೇ ವಿಡಿಯೋ ವಿಡಿಯೋಲಿ ಹೇಗಾಯಿತು ಅಂತ ಒಂದು ಕಮೆಂಟ್ ಹಾಕಿ, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ. ಎಂತಾದರೂ ಅಪ್ಲೋಡ್ ಮಾಡಬೇಕಾ ವಿಡಿಯೋ ಎಂತ ಅಂತ, ಚೇಂಜಸ್ ಬೇಕಾ ಅಂತ. ಅದೇ ನೆಕ್ಸ್ಟ್ ವೀಡಿಯೋ ಇಂಟರ್ಕಾಮ್ ತೊಗೊಂಡ್ರೆ ನಮಗೆ ಇಬ್ಬರು ಮಾತಾಡಿದ್ದು ಸಹ ರೆಕಾರ್ಡ್ ಆಗ್ತದೆ, ನಿಮ್ಗೆ ಇಬ್ಬರು ಮಾತಾಡಿ ಸಹ ಕೇಳ್ಬೋದು. ಅದಕ್ಕೋಸ್ಕರ ಇಂಟರ್ಕಾಮ್ ತೊಗೊಳ್ತಾ ಇರೋದು. ಅದೇ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ನನ್ನ ಫ್ರೆಂಡ್ಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಕರೆಕ್ಟ್, ಯಾರೆಲ್ಲ ನೋಡ್ತಿದ್ದೀರಿ ಒಂದು ಕಮೆಂಟ್ ಹಾಕಿ, ಎಂತಾದರೂ ಹಾಕಿ. ಇಮೋಜಿ ಯಾವುದಾದ್ರೂ ಅಡ್ಡಿಲ್ಲ, ಹಂಗೆ ಹೆಸರು ನೋಡಿ ಗೊತ್ತಾಗ್ತದೆ ಯಾರಂತ. ಇದು ವಿಡಿಯೋ ಮುಗೀತು ನಮ್ಮದು ಗೋಕರ್ಣ ಸೀರೀಸ್. ಇನ್ನು ಏನಿದ್ರು ನೆಕ್ಸ್ಟ್ ರೋಡ್ ಸೂಪರ್ ಆಯ್ತು ಮಾತ್ರ. ಇದು ಕುಕ್ಕೆಹಳ್ಳಿ ರೋಡ್ ಇದೆ, ಗೊತ್ತಿಲ್ಲ ಅಂದರೆ ಕುಕ್ಕೆಹಳ್ಳಿ ಟು ಪೆರಡೂರು ರೋಡು. ಅದೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಗೆ ಫ್ರೀ ಅದೆಲ್ಲ, ಉಚಿತ. ಅದೇ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ. ನೆಕ್ಸ್ಟ್ ಸೀರೀಸ್ ಯಾವುದಾದ್ರು ಒಂದು ರೈಡ್ ಉಂಟು, ನಮ್ಮದು ರೈಡ್ ಪ್ಲ್ಯಾನ್ ಉಂಟು. ಒಂದು ಸ್ವಲ್ಪ ಇದು 200 ಕಿಲೋಮೀಟರ್ ಅಲ್ಲ, ಒಂದು 500 ಕಿಲೋಮೀಟರ್ 600 ಕಿಲೋಮೀಟರ್ ಆ ಥರ ಒಂದು ಪ್ಲ್ಯಾನ್ ಉಂಟು. ನೋಡುವ ಯಾವಾಗ ಪ್ಲ್ಯಾನ್ ಆಗ್ತದೆ ಆಗ ಮಾಡ್ತೇವೆ. ಸದ್ಯದಲ್ಲೇ ಉಂಟು ಒಂದು ನೆಕ್ಸ್ಟ್ ರೈಡ್. ಅದಕ್ಕೆ ಇಂಟರ್ಕಾಮ್ ನಾವು ತೊಗೊಳ್ಬೇಕು ಮೈನ್ ಅಷ್ಟೇ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಎಂಜಾಯ್.